ಅವಳಿಗೆ ಯಾಕೆ ಮತ್ತೆ ಮತ್ತೆ ಅದೇ ತರಹದ ಹುಡುಗರ ಕಡೆ ಆಕರ್ಷಣೆ ಆಗ್ತಿತ್ತೋ ಅರ್ಥ ಆಗ್ತಾನೇ ಇರಲಿಲ್ಲ ಅವಳಿಗೆ. ಒಬ್ಬ ಅವಳಿಗೆ ಬೇಕಾಗಿದ್ದ ಸಮಯದಲ್ಲಿ ಸಿಗ್ತಾ ಇರಲಿಲ್ಲ, ತುಂಬ ದೂರ ಇರ್ತಾ ಇದ್ದ, ಎಮೋಷ್ನಲ್ ಆಗಿ ಅನ್ಅವೈಲಬಲ್ ಆಗಿ ಇರ್ತಾ ಇದ್ದ. ಇನ್ನೊಬ್ಬ ಅವಳಿಗಿಂತ ಜಾಸ್ತಿ ಅನ್ನಿಸ್ತಾ ಇದ್ದ, ಇನ್ನೊಬ್ಬ ಇನ್ನು ಸಾಕಾಗೋದೇ ಇಲ್ಲ ಅಂತ ಅನ್ನಿಸ್ತಿದ್ದ. ಈಗ ಇವನು ಕೆಲವೊಮ್ಮೆ ತುಂಬ ಪ್ರೀತಿ ತೋರಿಸ್ತಾ ಇದ್ದ, ಕೆಲವೊಮ್ಮೆ ಸಂಪೂರ್ಣ ದೂರ ಆಗ್ತಾ ಇದ್ದ, ಯಾವಾಗಲೂ ಅವಳ ಕೈಗೆ ಸಿಗದಷ್ಟೇ ದೂರದಲ್ಲೇ ಇರ್ತಾ ಇದ್ದ. ಸೊ ಯಾರವಳು ಅಂದರೆ ಅವಳ ಹೆಸರೇ ಸುಮಾ ಅಂತ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಥೈರ್ಯ. ನಾನು ತ್ರಿವೇಣಿ, ಹೋಲಿಸ್ಟಿಕ್ ಹೀಲರ್ ಮತ್ತು ಲೈಫ್ ಕೋಚ್. ಈ ಪ್ರಿಯಾ ಯಾರು ಅಂದರೆ 31 ವರ್ಷದ ಹುಡುಗಿ. ಆಕೆ ಕೆರಿಯರ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಫ್ರೆಂಡ್ಸ್ ಇದ್ದರು, ಒಂದು ಸುಂದರವಾದ ಮನೆ ಇತ್ತು. ಹೊರಗಿಂದ ನೋಡಿದ್ರೆ ಲೈಫ್ ಸೆಟ್ಲ್ ಆಗಿದೆ ಅನ್ನಿಸ್ತಿತ್ತು. ಆದರೆ ರಿಲೇಷನ್ಶಿಪ್ ಅಂತ ಬಂದಾಗ ಮಾತ್ರ ಅವಳು ಮತ್ತೆ ಒಂದು ಚಿಕ್ಕ ಮಗು ಥರ ಆಗ್ಬಿಡ್ತಾ ಇದ್ಲು. ಆ ಹುಡುಗಿಯಲ್ಲಿ ಭಯ, ಆತಂಕ, ಇವನು ಕೂಡ ನನ್ನನ್ನು ಬಿಟ್ಟು ಹೋಗ್ತಾನಾ ಅನ್ನೋ ಫೀಲಿಂಗ್. ಒಂದಿನ ನನ್ನ ಹತ್ರ ಸೆಷನ್ಗೆ ಬಂದು ಹೀಲಿಂಗ್ಸ್ ತೊಗೊಳೋಕ್ಕೆ ಅಂತ ಬಂದು ಆಗ ಹೇಳಿದ್ಲು ನನಗೆ ಗೊತ್ತು ಅವನು ನನಗೆ ಸರಿಯಾದ ವ್ಯಕ್ತಿ ಅಲ್ಲ ಅಂತ. ರೆಡ್ ಫ್ಲ್ಯಾಗ್ಸ್ ಎಲ್ಲ ಕಾಣಿಸ್ತಿವೆ. ಆದರೂ ಅವನು ದೂರ ಹೋದಾಗ ನಾನು ಇನ್ನೂ ಅವನ ಹಿಂದೆನೇ ಓಡ್ತಾ ಇರ್ತೀನಿ. ಅವನು ಸಂಪೂರ್ಣವಾಗಿ ನನ್ನ ಇಗ್ನೋರ್ ಮಾಡ್ತಾನೆ, ಆದರೆ ಆಗ ನಾನು ಒಳಗಿಂದ ಒಡೆದು ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೆ ಮ್ಯಾಮ್. ನನಗೇನಾದರೂ ಒಂದು ಮಾಡಿ ನನಗೆ ಹುಚ್ಚಿಡಿತಾ ಇದೆ ಅಂತ ಹೇಳಿದ್ಲು ಆ ಹುಡುಗಿ. ಆಮೇಲೆ ಒಂದು ಮಾತು ಹೇಳಿದ್ಲು. ಆ ಒಂದು ಮಾತೇ ಎಲ್ಲವನ್ನ ಕ್ಲಿಯರಾಗಿ ಮಾಡಿದ್ದು ಅಂತ. ಏನದು ಅಂದರೆ, ನನಗೆ ಮನೆಯಲ್ಲೂ ಅದೇ ಫೀಲಿಂಗ್ ಇತ್ತು. ಈ ಒಂದು ವಾಕ್ಯ ಸಾಕು. ಕೆಲವೊಮ್ಮೆ ಹೀಲಿಂಗ್ ಒಂದು ದೊಡ್ಡ ಆನ್ಸರ್ನಿಂದ ಬರಲ್ಲ, ಒಂದು ಪ್ರಾಮಾಣಿಕವಾದ ರಿಯಲೈಸೇಷನ್ನಿಂದ ಬರುತ್ತೆ. ನಿಮಗೆ ಈ ಮಾತು ಕೇಳಿದಾಗ ಏನೋ ಒಂಥರ ಟಚ್ ಆಯಿತಾ? ಈಗ ಸ್ವಲ್ಪ ನಿಧಾನಿಸಿ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಯಾಕೆಂದರೆ ಇವತ್ತು ನಾವು ಮಾತಾಡೋದು ರಿಲೇಷನ್ಶಿಪ್ಪಿಗೆ ಮಾತ್ರ ಅಲ್ಲ, ನಿಮ್ಮ ಚೈಲ್ಡ್ಹುಡ್, ನಿಮ್ಮ ಲವ್ ಲೈಫನ್ನು ಹೇಗೆ ಕಂಟ್ರೋಲ್ ಮಾಡ್ತಿದೆ ಅನ್ನೋದರ ಬಗ್ಗೆ. ಹಾಗಾಗಿ ಗಮನಿಸಿ, ಹುಷಾರಾಗಿ ಕೇಳಿಸ್ಕೊಳ್ಳಿ. ಯಾಕೆಂದರೆ ಇದು ಕೇಳಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರಲ್ಲಿ, ಸುಮಾರು ಜನರಲ್ಲಿ ಇದೇ ಥರ ಪ್ರಾಬ್ಲಮ್ ಆಗಿರುತ್ತೆ ಲೈಫಲ್ಲಿ. ನೀವು ಚಿಕ್ಕವರಾಗಿದ್ದಾಗ ನಿಮ್ಮ ಬ್ರೈನ್ ಒಂದು ಎಮೋಷ್ನಲ್ ಮ್ಯಾಪ್ ಕ್ರಿಯೇಟ್ ಮಾಡಿರುತ್ತೆ. ಅಂದರೆ ಲವ್ ಅಂದರೆ ಏನು, ಪ್ರೀತಿ ಅಂದರೆ ಏನು, ಸುರಕ್ಷತೆ ಅಂದರೆ ಏನು, ಯಾರನ್ನಾದರೂ ಬೇಕಾದಾಗ ಅವರು ರೆಸ್ಪಾಂಡ್ ಮಾಡದೇ ಇದ್ದಾಗ ಏನು ಮಾಡಬೇಕು, ಇಂಥದ್ದೆಲ್ಲ. ಇವೆಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಸೈಲೆಂಟಾಗಿ ಕಲ್ತಿತ್ತು ನೀವು ಚಿಕ್ಕವರಿದ್ದಾಗ. ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಮನೆಯಲ್ಲಿರೋರೆಲ್ಲ ಕೆಲವೊಮ್ಮೆ ತುಂಬ ಪ್ರೀತಿಯಿಂದ ಇರ್ತಾರೆ, ಇನ್ನು ಕೆಲವೊಮ್ಮೆ ಭಾವನಾತ್ಮಕವಾಗಿ ನಿಮಗೆ ಅನ್ಅವೈಲಬಲ್ ಆಗಿರ್ತಾರೆ. ಆಗೇನಾಗುತ್ತೆ, ನಿಮ್ಮ ನರ್ವಸ್ ಸಿಸ್ಟಮ್ ಆ ವಿಷಯನ ಕಲ್ತ್ಬಿಟ್ಟಿರುತ್ತೆ. ಪ್ರೀತಿ ನಿರಂತರವಾಗಿ ಇರೋದಿಲ್ಲ. ಪ್ರೀತಿನ ನಾನು ಸಂಪಾದಿಸಬೇಕು. ಯಾರನ್ನಾದರೂ ನಾನು ನನ್ನ ಜೀವನಕ್ಕೆ ಕರಿಬೇಕು ಅಂದರೆ ಇನ್ನೂ ಜಾಸ್ತಿ ಕಷ್ಟಪಡಬೇಕು. ಇಂಥದ್ದೆಲ್ಲ ನೀವು ಚಿಕ್ಕವರಿದ್ದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಕಲ್ತಿರುವಂಥ ಪಾಠಗಳು. ಆಮೇಲೆ ನೀವು ನಿಧಾನಕ್ಕೆ ಚೇಂಜ್ ಆಗ್ತಾ ಇರ್ತೀರ. ಬಹುಶಃ ನೀವಿನ್ನೂ ಕೇಳದೇ ಇರೋ ವ್ಯಕ್ತಿಯಾಗಿರಬಹುದು. ಯಾಕೆಂದರೆ ನನಗಿದರ ಅವಶ್ಯಕತೆ ಇದೆ ಅಂತ ಹೇಳೋದೇ ಸುರಕ್ಷತೆ ಅನಿಸಿರಲ್ಲ. ಬಹುಶಃ ನೀವು ನೋವಾದಾಗ ಸೈಲೆಂಟಾಗಿ ಆಗಿಬಿಟ್ಟಿರಬಹುದು. ಯಾಕೆಂದರೆ ಕಂಫರ್ಟ್ ಸಿಗೋದು ಸೈಲೆಂಟಾಗಿದ್ದಾಗ ಮಾತ್ರ. ಯಾಕೆಂದರೆ ಒಳಗಡೆ ನೋವಾಗಿರುತ್ತಲ್ಲ, ಆ ನೋವನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಬರಲ್ಲ. ಅಂಥ ಸಮಯದಲ್ಲಿ ಸೈಲೆಂಟ್ ಆಗಿಬಿಡ್ತಾರೆ. ಈಗ ಈ ಥರ ಸಿಚುವೇಶನ್ಸಲ್ಲಿ ಬೆಳೆದಿರುವಂಥ ಮಗು ದೊಡ್ಡದಾಗತ್ತೆ, ಆದರೆ ಆ ಇಮೋಷ್ನಲ್ ಪ್ಯಾಟರ್ನ್ ದೊಡ್ಡದಾಗಲ್ಲ, ಬದಲಾಗಲ್ಲ. ಹಾಗೇ ಇದ್ದು ಅದು ಆ ಮಗುವಿನಲ್ಲಿ ದೊಡ್ಡವರಾದಾಗ
ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ. ಈ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಅಂದರೆ ಅದು ವೀಕ್ನೆಸ್ ಅಲ್ಲ, ಅದು ನಿಮ್ಮ ತಪ್ಪು ಕೂಡ ಅಲ್ಲ. ಇದು ಸರ್ವೈವಲ್ ಪ್ಯಾಟರ್ನ್, ಅಂದರೆ ಬದುಕುಳಿಯುವ ಪ್ಯಾಟರ್ನ್. ನಿಮ್ಮ ನರ್ವಸ್ ಸಿಸ್ಟಮ್ ಇದನ್ನೇ ಕಲ್ತಿದೆ. ಅಂದರೆ ಏನು ಕಲ್ತಿದೆ ಅಂದರೆ, ನೀವು ತುಂಬ ಅಟ್ಯಾಚ್ ಆದರೆ ನಿಮಗೆ ಹರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರ. ನೀವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯ. ನೀವು ತುಂಬ ಜಾಸ್ತಿ ಫೀಲ್ ಮಾಡ್ಕೋಬಾರ್ದೇನೋ, ಏನೋ ಆಗಿಬಿಡುತ್ತೆ ಅನ್ನೋ ಆತಂಕ. ಇಂಥದ್ದೆಲ್ಲ ನಿಮ್ಮಲ್ಲಿ ಇರುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ, ಈ ಮುಖ್ಯವಾದ ವಿಷಯವನ್ನೇ ಎಲ್ಲರೂ ಮಿಸ್ ಮಾಡೋದು. ಅದೇನೆಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಆರೋಗ್ಯವಾಗಿರೋದನ್ನು ಚೂಸ್ ಮಾಡಲ್ಲ. ಅದಕ್ಕೇನು ಗೊತ್ತೋ ಅದನ್ನು ಮಾತ್ರನೇ ಅದು ಚೂಸ್ ಮಾಡುತ್ತೆ. ಅದಕ್ಕೆ ಸ್ಥಿರವಾಗಿರುವ, ಪ್ರಶಾಂತವಾಗಿರುವ, ಜೆನ್ಯೂನ್ ಆಗಿ ಲವ್ ಮಾಡುವಂಥ ಜನ ಕೆಲವೊಮ್ಮೆ ಬೋರಿಂಗ್ ಅಂತ ಅನಿಸ್ಬಿಡುತ್ತೆ. ಏಕೆಂದರೆ ಇವರ ಸಬ್ಕಾನ್ಷಿಯಸ್ ಮೈಂಡ್ ಚಿಕ್ಕ ವಯಸ್ಸಿಂದ ಕಲ್ತಿರೋದು ಅದನ್ನೇ ಅಲ್ವಾ. ನಮಗೆ ಬೇಕಾಗಿದ್ದಾಗ ನನ್ನ ತಂದೆ ತಾಯಿನೂ ಇರಲಿಲ್ಲ, ನನಗೆ ಬೇಕಾದಾಗ ನನ್ನ ಫ್ಯಾಮಿಲಿಯಲ್ಲಿ ಯಾರೂ ನನ್ನ ಜೊತೆ ಇರಲ್ಲ, ಎಲ್ಲರೂ ಒಂದೇ ಮನೆಯಲ್ಲಿ ಇರ್ತಾರೆ, ಒಬ್ಬರಿಂದ ಒಬ್ಬರು ದೂರ ಇರ್ತಾರೆ. ಅಂಥ ವಾತಾವರಣದಲ್ಲಿ ಬೆಳೆದಿದ್ದಾಗ ಯಾರಾದರೂ ಜೆನ್ಯೂನಾಗಿ ಪ್ರೀತಿ ತೋರಿಸಿ ಇವ್ರ ಹತ್ರ ಬಂದರೆ ಅದು ಇವ್ರಿಗೆ ಬೋರ್ ಅನಿಸ್ಬಿಡುತ್ತೆ. ಯಾಕೆಂದರೆ ಅದು ಹೊಸದಾಗಿರುವಂಥದ್ದು. ಸೊ ಹಾಗಾಗಿ ಇವರು ಹೆಚ್ಚಿಗೆ ಅಟ್ರಾಕ್ಟಿವ್ ಆಗಿ ಅನಿಸೋದು ಯಾರಿಗೆ ಅಂದರೆ, ಅವರು ಕೂಡ ಎಮೋಷ್ನಲ್ ಆಗಿ ಅನ್ಅವೈಲಬಲ್ ಆಗಿರುವಂಥ ಹುಡುಗರನ್ನೇ ಈ ಹುಡುಗಿ ಅಟ್ರ್ಯಾಕ್ಟ್ ಮಾಡ್ತಾಳೆ. ಇವಾಗ ನಾವು ಸುಮಾ ಅನ್ನೋ ಹುಡುಗಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ. ಯಾಕೆಂದರೆ ಅದು ಆ ಹುಡುಗಿಯ ನರ್ವಸ್ ಸಿಸ್ಟಮ್ಗೆ ಫೆಮಿಲಿಯರ್ ಆಗಿರುವಂಥ ಫೀಲಿಂಗ್ ಅದು. ಏಕೆಂದರೆ ಆಕೆಯ ಚೈಲ್ಡ್ಹುಡ್ಡಲ್ಲಿ ಅವಳು ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಎಮೋಷ್ನಲ್ ಎನ್ವಿರಾನ್ಮೆಂಟ್ ಅದು. ಇದು ವೀಕ್ನೆಸ್ ಅಲ್ಲ, ಇದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಗಿರುವಂಥ ಪ್ರೋಗ್ರಾಮ್ಸು. ಈಗ ಈ ಸುಮಾ ಯಾವ ಥರದ ಹುಡುಗರನ್ನು ಆಯ್ಕೆ ಮಾಡ್ತಾ ಇದ್ಲೋ ಅವಳಿಗೆ ಅದರ ಬಗ್ಗೆ ಅರಿವೇ ಇರ್ತಾ ಇರಲಿಲ್ಲ. ಅವಳ ಬಾಲ್ಯದ ನೋವಿಗೆ ಫೆಮಿಲಿಯರ್ ಆಗಿಬಿಟ್ಟಿದ್ಲು. ಹಾಗಾಗಿ ಹೇಳ್ತಾ ಇದ್ಲು, ಈ ಥರ ಸೆಲ್ಫ್ ಹೆಲ್ಪ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ, ನನಗೇನೂ ಅರ್ಥ ಆಗ್ತಾ ಇರಲಿಲ್ಲ, ಬರೀ ಲಾಜಿಕ್ ನನಗೆ ಸಾಕಾಗ್ತಾ ಇರಲಿಲ್ಲ, ನನಗೆ ಬೇರಿಂದ ರೂಟಿಂದ ನಾನು ಹೀಲ್ ಆಗಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಮ ಹತ್ರ ಬಂದೆ ಅಂತ. ಆಗ ನಾನು ಹೊಪನೊಪನ ಬಗ್ಗೆ ಮಾತಾಡ್ತಾ ಇದ್ದೆ. ಹೊಪನೊಪನ ಅಂದರೆ ಕೇವಲ ಫಾರ್ಗಿವ್ನೆಸ್ ಟೆಕ್ನಿಕ್ ಅಂತ ಆ ಹುಡುಗಿ ಅಂದ್ಕೊಂಡಿದ್ಲು. ಆಗ ನಾನು ಹೇಳಿದೆ, ಹೊಪನೊಪನ ಅಂದರೆ ಬರೀ ಫಾರ್ಗಿವ್ನೆಸ್ ಟೆಕ್ನಿಕ್ ಅಲ್ಲ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಕ್ಲೆನ್ಸ್ ಮಾಡುವಂಥದ್ದು. ನಮ್ಮೊಳಗೆ ಎಷ್ಟೋ ವರ್ಷಗಳಿಂದ ಸ್ಟೋರ್ ಆಗಿರೋ ನೋವು ಮತ್ತು ನೆನಪುಗಳು, ಭಾವನಾತ್ಮಕವಾದ ಗಾಯಗಳು, ಇದೆಲ್ಲ ನಿಧಾನವಾಗಿ ರಿಲೀಸ್ ಮಾಡುವಂಥ ಒಂದು ಪ್ರಾಸೆಸ್. ಈಗ ಆಮೇಲೆ ಹೇಳಿದೆ ಆ ಹುಡುಗಿಗೆ, ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಚಿಕ್ಕವರಾಗಿದ್ದ ನಿಮ್ಮನ್ನು ಒಂದು ಸಲ ಕಣ್ಣು ಮುಚ್ಕೊಂಡು ಒಳ ಕಣ್ಣಿಂದ ನೋಡ್ಕೊಳ್ಳಿ ಅಂತ ಹೇಳಿದೆ. ಆಗ ನಿಮ್ಮ ಚಿಕ್ಕ ವಯಸ್ಸಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಆ ಹುಡುಗಿ ಹೇಳಿತ್ತು, ನಾನು ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಹುಡುಗಿ ನನಗೆ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂದರೆ, ನನಗೆ ಯಾರ್ದಾದ್ರೂ ಒಬ್ರದ್ದು ಅವಶ್ಯಕತೆ ಇತ್ತು ಅಂದರೆ ಅದು ತಪ್ಪು ಅನ್ಸ್ಕೊಂಡಾಗ ಮಾತ್ರ, ಏನಾದರೂ ತಪ್ಪು ಮಾಡಿದಾಗ ಮಾತ್ರ ಯಾರಾದರೂ ನನ್ನ ಹತ್ರ ಬರ್ತಾಯಿದ್ರು. ಅಥವಾ ನನಗೆ ಪ್ರೀತಿ ಬೇಕು ಅಂದರೆ ಯಾರೂ ಬರ್ತಾ ಇರಲಿಲ್ಲ. ಆಗ ನಾನು ಸೈಲೆಂಟ್ ಆಗಿಬಿಡ್ತಾ ಇದ್ದೆ. ಪ್ರೀತಿ ಅಂದ್ರೇ ಅದು ನನಗೆಲ್ಲೋ ದೂರದಲ್ಲಿ ಕಾಣಿಸ್ತಾ ಇತ್ತು, ಆ ಥರ ಮಗು ಕಾಣಿಸ್ತಾ ಇದೆ ಅಂತ ಹೇಳಿದ್ಲ ಹುಡುಗಿ. ಆಗ ನಾನು ಹೇಳಿದೆ, ಸರಿ ಈಗ ಕಣ್ಣು ಮುಚ್ಕೊಂಡು ಆ ಮಗುವಿಗೆ ನಿಧಾನವಾಗಿ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನನ್ನನ್ನು ಪ್ರೀತಿಸಿದವರ ಹಿಂದೆ ಓಡಿ ನಿನ್ನನ್ನು ನೋಯಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಬದುಕುಳಿಯಲು ಆಗಲು ಇಷ್ಟೆಲ್ಲ ಪ್ರಯತ್ನ ಮಾಡಿದ ನಿನ್ನನ್ನು ನಾನು ಪ್ರೀತಿಸುತ್ತೇನೆ. ಫೆಮಿಲಿಯರ್ ಪೇನನ್ನೇ ಪ್ರೀತಿ ಅಂತ ನಂಬಿಕೆ ಇಟ್ಟುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಇಷ್ಟು ವರ್ಷ ನನ್ನನ್ನು ಪ್ರೊಟೆಕ್ಟ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿಸಿ ಆಮೇಲೆ ಸ್ವಲ್ಪ ಸೈಲೆಂಟಾಗಿದ್ದು
ಆಮೇಲೆ ಏನಾಗ್ತಿದೆ ಅಂತ ಕೇಳಿದೆ. ನನಗೆ ಚೆಸ್ಟಲ್ಲಿ ಲೈಟಾಗಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ಲು. ಬಹುಶಃ ಇನ್ನೂ ಆ ಫೀಲಿಂಗ್ ಅಲ್ಲೇ ಆ ಹುಡುಗಿಗಿದೆ, ಆ ಚಿಕ್ಕ ವಯಸ್ಸಲ್ಲಿ ಯಾರೂ ಅವೈಲಬಲ್ ಆಗಿರಲಿಲ್ಲ ಅನ್ನೋದು. ಸೊ ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಹೇಳಿ, ಹೀಲಿಂಗ್ ಯಾವಾಗಲೂ ಈ ಥರನೇ ಸೈಲೆನ್ಸಿಂದನೇ ಸ್ಟಾರ್ಟ್ ಆಗುತ್ತೆ, ಸೈಲೆಂಟಾಗೇ ರಿಲೀಸ್ ಆಗುತ್ತೆ ಅಂತ. ಸೊ ಸುಮಾಗೆ ಇದೊಂಥರ ಚೆನ್ನಾಗಿ ಅನ್ನಿಸ್ತು. ಆಕೆಯ ಚಿಕ್ಕ ವಯಸ್ಸಿನ ಇರುವ ಆಕೆಯನ್ನೇ ನೋಡಿ ಈ ಮಾತುಗಳನ್ನು ಹೇಳ್ಕೊಂಡ್ಮೇಲೆ ತುಂಬ ಫ್ರೀ ಅನ್ನಿಸ್ತು. ಆಕೆಯ ಪ್ಯಾಟರ್ನ್ಸನ್ನು ಫಿಕ್ಸ್ ಮಾಡೋದು ನಿಲ್ಲಿಸಿದ್ಲು. ನನಗೇನಾಗ್ತಿದೆ, ಯಾಕೆ, ಹೇಗೆ ಇದನ್ನು ಸರಿ ಮಾಡ್ಕೋಬೇಕು ಅಂತ. ಇನ್ನೊಬ್ಬರ ಒಂದು ಬಿಹೇವಿಯರ್ನ ಅನಲೈಸ್ ಮಾಡೋದನ್ನು ನಿಲ್ಲಿಸಿದ್ಲು. ತನ್ನ ಒಳಗೆ ಆಗಿರುವಂಥ ಆ ಗಾಯದ ಇನ್ನರ್ ಚೈಲ್ಡನ್ನು ಹೀಲ್ ಮಾಡೋದನ್ನು ಶುರು ಮಾಡಿಕೊಂಡ್ಳು. ಡೈಲಿ ಹೀಲ್ ಮಾಡ್ಕೊಳ್ತಾನೇ ಇದ್ಲು. ಇದು ಒಂದು ದಿನದಲ್ಲಿ ಚೇಂಜ್ ಆಗೋದಲ್ಲ. ಬರೀ ಕೂತ್ಕೊಂಡು ಹಾಗೆ ಒಪ್ಪನೊಪ್ಪನ ಹೇಳ್ಕೊಂಬಿಟ್ರೆ ಎಲ್ಲ ಸರಿ ಆಗುತ್ತೆ ಅನ್ನೋದು ಸುಳ್ಳು. ನಿಧಾನಕ್ಕೆ ದಿನ ಹೇಳ್ಕೊಳ್ತಾ ಸ್ವಲ್ಪ ಗಾಯವಾಸಿ ಆಗ್ತಾ ಹೋಗುತ್ತೆ. ಆಗ ಈ ಥರ ಹೇಳ್ಕೊಳ್ತಾ ಇದ್ದ ಸಮಯದಲ್ಲಿ ನಿಧಾನಕ್ಕೆ ಯಾರ್ಯಾರು ಎಮೋಷ್ನಲಿ ಅನ್ಅವೈಲಬಲ್ ಆಗಿರುವಂಥ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ಲೋ ಅದೆಲ್ಲ ಕಡಿಮೆ ಆಗೋದು ಶುರುವಾಯಿತು. ಆಕೆ ನನ್ನ ಹತ್ರ ಹೇಳ್ತಾ ಬಂದಳು, ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಿಧಾನವಾಗಿ ಎಲ್ಲ ಚೇಂಜ್ ಆಗ್ತಾ ಇದೆ. ಮೊದಲನೇ ಬಾರಿ ನನಗೆ ಸೆಲ್ಫ್ ಲವ್ ಅನ್ನೋದು ಬೋರ್ ಆಗ್ತಾ ಇಲ್ಲ, ಸೇಫ್ ಆಗಿರೋ ಲವ್ ಅನ್ನೋದು ಬೋರ್ ಆಗ್ತಾ ಇಲ್ಲ, ತುಂಬ ಪ್ರಶಾಂತವಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿದ್ಲು. ಇದೇ ನಿಜವಾದ ಹೀಲಿಂಗ್ ಅಂದರೆ. ಒಂದು ದಿನದಲ್ಲಿ ಲೈಫ್ ಚೇಂಜ್ ಆಗಲ್ಲ ಸ್ನೇಹಿತರೆ. ಒಂದು ಪ್ರಾಮಾಣಿಕವಾದ ಹೆಜ್ಜೆ ಇಡಬೇಕು, ಒಂದು ಎಮೋಷ್ನಲ್ ರಿಲೀಸ್ ಆಗಬೇಕು, ಒಂದು ಸೆಲ್ಫ್ ಲವ್ ಮೊಮೆಂಟ್ ಆಗಬೇಕು. ಆಗ ನಿಧಾನವಾಗಿ ನರ್ವಸ್ ಸಿಸ್ಟಮ್ ಮತ್ತು ನಾವು ಹೊಸದಾಗಿ ರೀರೈಟ್ ಮಾಡಿದಂತೆ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ರಿಲೇಷನ್ಶಿಪ್ ಪ್ಯಾಟರ್ನ್ಸನ್ನು ಇನ್ನೂ ಆಳವಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಇನ್ನರ್ ಹೀಲಿಂಗ್ ಮಾಡ್ಕೋಬೇಕು ಅಂತ ಅನಿಸಿದರೆ, ಈಗ ಹತ್ತಿರದಲ್ಲೇ ಹೊಪೊನೊಪೊನೊ 11 days ವರ್ಕ್ಶಾಪ್ ಇದೆ. ಯಾರ್ಯಾರು ಜಾಯಿನ್ ಆಗೋಕ್ಕೆ ಇಷ್ಟಪಡ್ತೀರೋ ಜಾಯಿನ್ ಆಗಬಹುದು. ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಅಂದರೆ ವಾಟ್ಸಪ್ಪಿಗೆ ಬನ್ನಿ, ವಾಟ್ಸಪ್ಪಲ್ಲಿ ಹೇಳ್ತೀನಿ. 11 ದಿನದ ಹೊಪೊನೊಪೊನೊ ವರ್ಕ್ಶಾಪ್, ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್. ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ನಿಮ್ಮಲ್ಲಿ ಏನು ಅಡ್ಡಿಯಾಗಿದೆ ಅದನ್ನು ಹೇಗೆ ರಿಲೀಸ್ ಮಾಡಿಕೊಂಡು ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅನ್ನುವಂಥ ಅದ್ಭುತವಾದ ವರ್ಕ್ಶಾಪ್ ಆಗಿದೆ ಇದು. 11 ದಿನಗಳ ವರ್ಕ್ಶಾಪ. ಸೊ ಹಾಗಾಗಿ ಬನ್ನಿ, ವಾಟ್ಸಪ್ಪಲ್ಲಿ ಭೇಟಿಯಾಗೋಣ. ಸೊ ನಾವು ಆ್ಯಂಕ್ಷಿಯಸ್ ಅಟ್ಯಾಚ್ಮೆಂಟ್, ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್, ಎಮೋಷ್ನಲ್ ವೂಂಡ್ಸ್, ಸಬ್ಕಾನ್ಷಿಯಸ್ ಪ್ಯಾಟರ್ನ್ಸ್ ಇವೆಲ್ಲದರ ಬಗ್ಗೆ ಅಲ್ಲಿ ಹೊಪೊನೊಪೊನೊಲಿ ಕೂಡ ಡೀಪಾಗಿ ನಾವು ವರ್ಕ್ ಮಾಡ್ತೀವಿ. ಇದ್ರ ಜೊತೆಗೆ ನೀವು ರಿಲೇಷನ್ಶಿಪ್ ಮಾಸ್ಟ್ರಿ ಕೂಡ ಕಲಿಬೋದು. ನಮ್ಮ ಕೋರ್ಸಸ್ಸಲ್ಲಿದೆ ರಿಲೇಷನ್ಶಿಪ್ ಮಾಸ್ಟ್ರಿ ಅಂತ, ಅಲ್ಲಿ ಕೂಡ ಇದ್ರ ಬಗ್ಗೆ ಇನ್ನೂ ಡೀಟೇಲ್, ಇಲ್ಲಿ ಒಬ್ಬರೊಬ್ಬನ ವರ್ಕ್ಶಾಪಲ್ಲಿ ನಿಮ್ಮಲ್ಲಿರೋದನ್ನು ರಿಲೀಸ್ ಮಾಡ್ತೀರಾ, ಅಲ್ಲಿ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ತೀರಾ. ಹಾಗಾಗಿ ನಮ್ಮ ವಾಟ್ಸಪ್ ಹೀಲಿಂಗ್ ಕಮ್ಯುನಿಟಿಯಲ್ಲಿ ಬಂದು ಜಾಯಿನ್ ಆಗಿ. ಡೈಲಿ ಹೀಲಿಂಗ್ ಕಾನ್ವರ್ಸೇಷನ್ಸ್ ಇರುತ್ತೆ, ಸಪೋರ್ಟ್ ಸಿಗುತ್ತೆ, ನಿಮಗೆ ಗೈಡೆನ್ಸ್ ಎಲ್ಲ ಸಿಗುವಂಥ ಸೇಫ್ ಸ್ಪೇಸ್ ಆಗಿದೆ ಅಲ್ಲಿ. ಲಿಂಕ್ ಕೆಳಗಡೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಸೊ ಹಾಗಾಗಿ ಜಾಯಿನ್ ಆಗಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.